ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯದ ಕೆರಗೋಡು ಹನುಮಧ್ವಜ ವಿಚಾರವಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ದವರಿಗೆ ಪೊಲೀಸರು ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಹನುಮಧ್ವಜ ಹೋರಾಟ ಸಮಿತಿ, ಹಿಂದೂಪರ ಸಂಘಟನೆ, ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಕೆರಗೋಡು ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೈ ಜೈ ಶ್ರೀರಾಮ್. ರಾಷ್ಟ್ರಪ್ರೇಮಿಗಳನ್ನು ಕುಗ್ಗಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರಪ್ರೇಮಿಗಳನ್ನು ಕುಗ್ಗಿಸುತ್ತಿರುವ ದಿಗ್ಗಜ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಹಿಂದೂ ಎನ್ನುತ್ತಿದೆ, ರಕ್ತದ ಕಣ ಕುದಿಯುತ್ತದೆ, ಹಿಂದೂ ಹಿಂದೂ ಎನ್ನುತ್ತಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕುದಿಯದ ರಕ್ತ, ಹಿಡಿಯದ ಹೃದಯ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಬೇಕು. ಯಾರಪ್ಪ ಅಲ್ಲೋಡೆ ಅಲ್ಲಿ ನಿಂತಿದೆ ನಾನೇ ಹೋಗ್ಬೇಕಲ್ಲಿಗೆ ಪೊಲೀಸ್ನವ್ರು ಮಾಡೋದು ಕೈಗೊಂಬೆ ರೀತಿಯಲ್ಲಿ, ಒಬ್ಬ ಶಾಸಕರ ಕೈಗೊಂಬೆ ರೀತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ಎಲ್ಲ ಸೇರಿ ಎಲ್ಲ ಕಡೆನೂ ಒಂದು ಅರೆಸ್ಟ್ ಮಾಡುವಂಥ ಎದುರಿಸುವಂಥ ರೀತಿ ಮಾಡೋದು. ಆ ಸಮಯದಲ್ಲಿ ಅಲ್ಲಿನ ಜಡ್ಜ್ಗಳು ಹೇಳಿದ್ರು, ಎಲ್ಲ ಕೇಸ್ಗಳನ್ನು ನೀವು ತಂದು ಅರೆಸ್ಟ್ ಮಾಡ್ಕೊಂಡು ಬಂದುಬಿಟ್ರೆ ಹೇಗೆ ಅಂತ. ಯಾವಾಗ ಜಡ್ಜ್ಗಳು ಅವ್ರಿಗೆ ಮಕ್ಕಕ್ಕೆ ಚೀಮಾರಿ ಹಾಕಿದ್ರು, ಅವತ್ತಿಂದ ಇಲ್ಲೇ ಬೇಲ್ ಕೊಡ್ತೀವಿ ನಾವು. ದೇಶದಲ್ಲಿ ಕೊಡುವಂಥ ಬೇಲ್ನ ಕೋರ್ಟ್ ಬೇಸ್ ಬಿಟ್ ಮಾಡೋದು. ಇದೇ ನಮ್ಮ ಏನು ಉರುವಂತ ಹುಡುಗರು ಮತ್ತು ನಮ್ಮ ದ್ಯಾಪ್ತನವ್ರನ್ನ ಕೈಗೊಳ್ಳಾರಲ್ಲಿ 9 ಗಂಟೆಗೆ ಜಡ್ಜ್ ಮುಂಭಾಗ ಅವ್ರನ್ನ ಸರೆಂಡರ್ ಮಾಡಿದಾಗ ಹೇಳಿದ್ರು, ಇಂಥ ಕೇಸ್ಗಳಿಗೆಲ್ಲ ನೀವು ಸ್ಟೇಷನಲ್ಲಿ ಬೇಲ್ ಕೊಡಬೇಕಾಗ್ತದೆ, ಸುಮಾರು ಹಾಕಿದ್ರು ಪೊಲೀಸ್ನವ್ರಿಗೆ. ಅವಾಗಿಂದ ಇಲ್ಲೇ ಬೇಲ್ ಕೊಡ್ತೀವಿ ಅಂತೇಳಿ ಇಲ್ಲೇ ಬೇಲ್ ಕೊಟ್ಟರು. ಅಲ್ಲಿಂದ ಶಾಂತಿಯುತವಾಗಿ ನಡೀತಿದ್ದಂಥ ಇದನ್ನ ಎಲ್ಲ ಹುಡುಗಗಳಿಗೆ ಏನು ಯಾರು ಜೈ ಶ್ರೀರಾಮ್ ಅಂತ ಏನು ನಮ್ಮ ಗುಡಿಗೆ ನಡೆದು ಇದೇ ನಿಮ್ಮ ಏನು PSI ಸಬ್ ಇನ್ಸ್ಪೆಕ್ಟರ್ಗಳು ಜೈ ಶ್ರೀರಾಮ್ ಅಂತಂದದಕ್ಕೆ ಕರ್ಕೊಂಡ್ಬಂದು ಹುಡುಗನ ಕೇಸನ್ನು ಕೊಡಿಸ್ತಾರೆ. ನಾನು ಸುಧಾ ಫೋನ್ ಮಾಡಿ ಹೇಳ್ತಿದ್ದೆ, ಎಲ್ಲ ತಪ್ಪಾಗ್ತದೆ. ಜೈ ಶ್ರೀರಾಮನ್ನ ಒಂದು ಭಕ್ತರಿಗೆ ಎಲ್ಲಿ ಬೇಕಾದ್ರೂ ಜೈ ಶ್ರೀರಾಮ್ ಇರ್ಬೋದು, ಇದೆಲ್ಲ ಸರಿಯಾಗಲ್ಲ ಅಂದಮೇಲೆ ನಿಮ್ಮ ದೇಶದಿಂದ ಹುಡುಗಿನ ಒಂದು ಮುಚ್ಚಳಿಕೆ ಬರ್ಬೇಕು. ಇದೇ ರೀತಿ ನೋಡಿ 4 ನಮ್ಮ ಯೂಸ್ ಹುಡುಗರನ್ನ ಎದುರಿಸಲಿಕ್ಕೆ ಭಯ ಬರ್ಸಲಿಕ್ಕೆ ಒಂದು ಎಲೆಕ್ಷನ್ ಎಲ್ಲ ಆದಮೇಲೆ ನೀವು ಕರೆಸಿ ಅವ್ರನ್ನ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಏನಕ್ಕೆ ನೋಟಿಸ್ ಕೊಡ್ತಾರೆ? ಏನು ರೌಡಿ ಜಾಮ್ ಅಂದರೆ ರೌಡಿ ಜಾಮ್ 3-4 ಸಲ ಕ್ರಿಮಿನಲ್ ಅಪರಾಧ ಮಾಡಿರಬೇಕು, ಅವರು ಅದೇ ಒಂದು ಕೃತ್ಯದಲ್ಲಿ ಭಾಗಿಯಾಗಿರಬೇಕು. ಒಂದು ಅನುಮೋದಿತ ಹೋರಾಟ, ಶಾಂತಿಯುತವಾಗಿ ಹೋರಾಟ ಕೊಟ್ಟಂಥವ್ರಿಗೆ ಏನು ನಮ್ಮ ಆಡಳಿತ, ನಮ್ಮ ಏನು ಪೊಲೀಸರಿಗೆ ಕೈಗೊಂಬೆ ರೀತಿ ಅವ್ರಿಗೂ ತಪ್ಪಿಲ್ಲ ಅಂತ ಹೇಳ್ತೀನಿ. ಅವ್ರ ಪ್ರಜರಿಗೆ, ಮೇಲಿನ ಅಧಿಕಾರಿಗಳ ಪ್ರಜರಿಗೆ, ಅಲ್ಲಿ ಶಾಸಕರ ಪ್ರಜರಿಗೆ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಒಗ್ಗಟ್ಟಾಗಿ ಒಂದು 4 ಹುಡುಗರಿಗೆ ನೋಟಿಸ್ ಕೊಡೋದು, ಅವ್ರ ಕರೆದು ಭಯ ಹುಟ್ಟಿಸೋದು. ನೀವು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡ್ಬೋದು. ನೋಡಿ, ಈಗ ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ಎಷ್ಟೊಂದು ಖರ್ಚು ಮಾಡಿ ಹನುಮಧ್ವಜವನ್ನು ಹಾರಿಸಿದ್ವಿ. ಹಾಕಿ ಹೋಗಲಿ, ಹನುಮಧ್ವಜ ಇಳಿಸಿದ್ರು, ಇಳಿಸಿ ಎಲ್ಲ ಆಯಿತು.
ಒಂದು ಏನು ನಾನು ರಾಷ್ಟ್ರಧ್ವಜವನ್ನು ಹಾರಿಸಿದ್ರೆ ಎಲ್ಲ ನೋಡಿ ಹೇಗೆ ಕಾಣ್ತಾ ಇದೆ. ಇವತ್ತು ಒಂದು ಗೌರವ ಕೊಡ್ತಾ ಇದ್ದಾರೆ. ಅವಾಗಲೇ ಪೊಲೀಸ್ ಎಲ್ಲ ನಾವು ಬಿಟ್ಕೊಟ್ವಿ. ಏನು ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ನಮ್ಮೆಲ್ಲರೂ ಸಮ್ಮತಿ ಇದೆ ಅಂತ ಹೇಳಿ ಬಿಟ್ಕೊಟ್ವಿ. ಎಲ್ಲ ರಾಜ್ಯ ನೋಡ್ತೀವಿ ನೋಡಿ. ಏನಾದ್ರು ನಮ್ಮ ಒಂದು ರಾಷ್ಟ್ರಧ್ವಜಕ್ಕೆ ಒಂದು ಏನಾರ ಒಂದು ಸೌಜನ್ಯಕ್ಕಾದ್ರೂ ರಾಷ್ಟ್ರಧ್ವಜದ ಗೌರವ ಇದೆಯಾ? ಪೊಲೀಸ್ ಅಧಿಕಾರಿಗಳು ಇವತ್ತು ಏನು ಜಿಲ್ಲಾಧಿಕಾರಿಗಳು ADCಗಳು ಎಲ್ಲ ಒಂದೇ ಸಮಯ ಹನುಮ ಧ್ವಜ ಇಳಿಸ್ಬೇಕು ಅಂತ ಹೇಳಿದ್ರು. ಇವತ್ತು ಈ ರಾಷ್ಟ್ರಧ್ವಜ ಹಾರಿಸಿದ್ರು. ಗೌರವ ಕೊಟ್ಟಿದ್ದಾರೆ ಜಿಲ್ಲಾಡಳಿತ? ಯಾರಾದ್ರ ಬಗ್ಗೆ ಒಂದು ಗಮನ ಕೊಟ್ಟಿದ್ದಾರಾ? ನೋಡಿ, ಹಂಗೆ ಅವಮಾನ ಆದಂಗಲ್ವ ನಮ್ಮ ರಾಷ್ಟ್ರಧ್ವಜಕ್ಕೆ. ಜನ ಏನು ಮಾಧ್ಯಮ ಮಿತ್ರರು ಇವೆಲ್ಲ ಗೊತ್ತಿದೆ. ಇವ್ರು ಏನು ತಿಳ್ಕೊಂಡಿದ್ರೆ ದಬ್ಬಾಳಿಕೆಯಲ್ಲಿ, ಒಂದು ದೌರ್ಜನ್ಯದಲ್ಲಿ, ಒಂದು ಏನು ಅಧಿಕಾರದ ದರ್ಪದಲ್ಲಿ ಇವತ್ತು ಜನ ಎದುರಿಸಬೇಕು ಅಂತಂದ್ರೆ ಇವತ್ತು ಜನ ಎಲ್ಲ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಇವತ್ತು ಹೋರಾಟ ಕೊಡ್ತಾರೆ. ಯಾವುದೇ ಒಂದು ಇದಕ್ಕೆ ದೊಡ್ಡ ಬೆದರಿಕೆ ಎದುರಲ್ಲ. ಕೇಸ್ ಒಂದಲ್ಲ ಎರಡು ಮಾಡಲಿ. ಅಧಿಕಾರಿಗಳು ಇವತ್ತು ನಿಮ್ಗೆ ಗೊತ್ತಿದೆ, ಇದೇ ನಿಮ್ಮ DSP ಶಿವಾನಂದ್ ಶಿವಮೂರ್ತಿ ಯಾರು ಇದ್ರಲ್ಲ, ಏನು ಹನುಮ ಧ್ವಜನ ಅವತ್ತು ಇಳಿಸ್ಬಿಟ್ಟು ಹೋದ್ರು. ಅವ್ರು ಬೆಳಿಗ್ಗೆ ಹೊತ್ತಿಗೆ ಅವ್ರಿಗೆ ಏನು ಕಥೆ ಆಯಿತು ಗೊತ್ತಿದೆ ಅಲ್ವಾ? ಬೆಳಿಗ್ಗೆ ಹೊತ್ತಿಗೆ ಅವ್ರ ಕಥೆ ಆಯಿತು. ನಾನು ಕೇಳಿದೆ ಅವ್ರನ್ನ, ನೋಡಿ ಸ್ವಾಮಿ, ಇದೆಲ್ಲ ಒಳ್ಳೇದಲ್ಲ. ಏನು ನೀವು ಕಾನೂನು ಪ್ರಕಾರ ಕೆಲಸ ಮಾಡಿ, ಒಬ್ಬರ ಒತ್ತಡದಿಂದ ಕೆಲಸ ಮಾಡಿ. ನೀವು ಒಬ್ಬರು ದಕ್ಷ ಅಧಿಕಾರಿಗಳಿದ್ದೀರಿ. ನೀವೆಲ್ಲ ಏನಕ್ಕೆ ಈ ಥರ ನೀವು ಒಬ್ಬರ ಒತ್ತಡಕ್ಕೆ ಕೆಲಸ ಮಾಡ್ತೀರಿ? ಎಷ್ಟು ದಿನ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಅಷ್ಟು ದಿನ ನೀಟಾಗಿ ಕಾನೂನು ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿದೆ. ಹಾಗೆ ಅದೇ ರೀತಿ ಇವತ್ತು ನಿಜವಾಗ್ಲೂ ಹೇಳ್ತೀವಿ, ಪೊಲೀಸ್ ನಮ್ಮ ಏನು PSI ಆಗ್ಬೋದು, CPI ಆಗ್ಬೋದು, DSP ಆಗ್ಬೋದು, ದಯಮಾಡಿ ನೀವು ಜನರನ್ನ ನೀವೇ ಕೊಲೆಗಾರನಾಗಿ ಮಾಡಬೇಡಿ. ಏನು ನಮ್ಮ ಯುವಕರನ್ನ ಎಲ್ಲ ಕೇಸ್ನ ಬುಕ್ ಮಾಡಿಸಿ ಅವ್ರಿಗೆ ಧೈರ್ಯ ಬರುವಂಥ ಕೆಲಸ ಮಾಡಬೇಡಿ. ಏನು ಶಾಂತಿಯುತವಾಗಿ ನಮ್ಮ ಊರು ಹೋರಾಟ ಕೊಡೋದು. ನೀವು ದಯಮಾಡಿ ಇವತ್ತಿಂದನೇ ನೀವು ಯಾವುದೇ ಹುಡುಗರನ್ನ ಎದುರಿಸೋದಾಗಲಿ, ಕರ್ಕಮಂಡ್ ಸ್ಟೇಷನ್ ಗುಣಿಸ್ಕೊಳ್ಳೋದಾಗಲಿ, ಅವ್ರಿಗೆ ನೋಟಿಸ್ ಕೊಡೋದಾಗಲಿ ಇದು ಮಾಡಿದ್ರೆ ನಾವು ಮುಂದಿನ ದಿವಸ ನಿಮ್ಮ ವಿರುದ್ಧವಾಗಿ ಅತಿ ಹೆಚ್ಚು ನಮ್ಮ ಅನುಭವ ಭಕ್ತರು, ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, BJP ಕಾರ್ಯಕರ್ತರು, ಹಿಂದೂಪರ ಸಂಘಟನೆಗಳು ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ತಿರ್ಗಾ ನಿಮ್ಮ ಮುಂದೆ ನಾವು ಒಂದು ಧರಣಿಯನ್ನು ಮಾಡ್ತೀವಿ. ನಾವು ಯಾವುದಕ್ಕೂ ಎದುರೋದಿಲ್ಲ. 10 ಕೇಸಲ್ಲ 15 ಕೇಸ್ ಆಗಿ ನಿರಂತರವಾಗಿ ಹೋರಾಟ ಕೊಡ್ತೀವಿ. ಇದು ಸದಾ ಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೀನಿ. ದಯಮಾಡಿ ನಮ್ಮ ಜಿಲ್ಲಾ ಏನು ಉಸ್ತುವಾರಿ ಸಚಿವರಿದ್ದಾರೆ, ಇದಕ್ಕೆ ನೀವು ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ, ನಮ್ಮ ಏನು ಸಣ್ಣ ಪುಟ್ಟ ಹುಡುಗರು, ನೀವು ಚಿಕ್ಕ ಹುಡುಗರು ಆಮೇಲೆ ಕೇಸ್ ಬುಕ್ ಕೊಡುವಂಥ ಕೆಲಸ ಮಾಡ್ತಾಯಿದ್ರಿ. ನಾವು ಇವತ್ತು ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ. ಮುಂದೊಂದು ದಿವಸ ನೀವು ಅನುಭವಿಸಬೇಕಾಯ್ತದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಂಗೆ ಬನ್ನಿ, ದೇವಸ್ಥಾನ ಹತ್ರ ಬನ್ನಿ.